ಅವ್ರ ವೇಷ ಹೆಂಗೆ ಗೊತ್ತಾ ಮರೆಸ್ಕೊಳ್ಳೋದು, ಟಕ್ಕಂತ ಒಂದು ಚುಕ್ಕಿ ಇಟ್ಕೊಂಡ್ಬಿಡೋದು. ಇಟ್ಕೊಂಡ್ಬಿಟ್ರೆ ಅವ್ರು ಬೇರೆ ಅಂತೆ, ಪೊಲೀಸರು ನಡ್ಕೊಂಡು ಹೋಗ್ತಾರೆ ಬರ್ತಾರೆ, ಅವ್ರು ಆ ಕಡೆ ಹೋದ ತಕ್ಷಣ ತೆಗಿಯೋದು. ಅದಕ್ಕೆ ಇವರು ಸಾಕಷ್ಟು ವೇಷಗಳನ್ನು ಹಾಕೊಳ್ತಾ ಇರ್ತಾರೆ. ಅವರ ತುಂಬ ಅಂತಃಪುರದ ಮಾತುಗಳು ಅವ್ರ ಕಾಸ್ಟ್ಯೂಮರ್ಸ್ಗೆ ಗೊತ್ತು, ಇನ್ನೊಬ್ರಿಗೆ ಗೊತ್ತಿಲ್ಲ. ಅಂತಃಪುರದೊಳಗೆ ಕಾಸ್ಟ್ಯೂಮರ್ಗಳು ಮೇಕಪ್ ಅನ್ಗಳಿದ್ದಾರೆ. ಇದು ಏನು ಅಂತ ಒಂದಿನ ನಾನು ಹೈದರಾಬಾದ್ನಲ್ಲಿ ಕಣ್ಣಾರೆ ನೋಡಿದೆ. ಅಲ್ಲೊಂದು ದೊಡ್ಡ ಒಂದು ಶಿಲೆಯ ಉದ್ಘಾಟನೆಗೆ ಮಹಾಪ್ರಭುಗಳು ಆಗಮಿಸುತ್ತಿದ್ದರು. ಬಂದಾಗ ಒಂದು ಪ್ಯಾಂಟು ಶರ್ಟು ಕೋಟು ಹಾಕ್ಕೊಂಡಿದೆ ಅಲ್ಲ, ಬಂದರು. ಆದರೆ 1 ಗಂಟೆ ಮುಂಚಿತವಾಗಿ ಬಂದರು ಮಹಾಪ್ರಭುಗಳು ಹೈದರಾಬಾದಿಗೆ. ಯಾಕೆ ಅಂತ ನನಗೆ ಅರ್ಥ ಆಗಲಿಲ್ಲ. ಯಾಕಂದರೆ ಅವರ ಪುಷ್ಪಕ ವಿಮಾನದಲ್ಲಿ ಬಂದು ಇಳಿತಾರಲ್ಲ ಕರೆಕ್ಟ್ ಟೈಮಿಗೆ. ದಿಢೀರಂತ ಅಲ್ಲಿಯ ಒಂದು ಕೋಣೆಯೊಳಗೆ ಹೋದರು. ಕೋಣೆಯೊಳಗೆ ಒಂದಷ್ಟು ಮೇಕಪ್ ಪೆನ್ಗಳೆಲ್ಲ ಒಳಗಡೆ ಹೋದರು. ಹೊರಗಡೆ ಬರ್ತಾರೆ, ಅಷ್ಟು ವಿಭೂತಿ ಬಳಕೊಂಡು ಒಂದು 45 ನಿಮಿಷ ಮೇಕಪ್ ರೀ ಆ ಮನುಷ್ಯನಿಗೆ. ಮಹಾಪ್ರಭು 45 ನಿಮಿಷ ವಿಕಾರವಾಗಿ ವಿಭೂತಿಗಳನ್ನು ಬಳಕೊಂಡು ಒಂದು ಪಂಚೆ ಕಟ್ಕೊಂಡು ಶಲ್ಯ ಹಾಕ್ಕೊಂಡು ಹಂಗೆ ಬಂದರು ಸ್ವಾಮಿ. ಅವ್ರ ಜೊತೆ ಅವರ ಅಂಗರಕ್ಷಕರು ಸಫಾರಿ ಸೂಟ್ನಲ್ಲಿದ್ರಲ್ಲ, ಅವರು ಸಿಲ್ಕ್ ಪಂಚೆ, ಒಂದು ಜನಿವಾರ, ಇವರು ಸುತ್ತು ಹೋದ್ರು. ಎಷ್ಟು ಭಯ ನೋಡಿ, ದೇವಸ್ಥಾನದೊಳಗೂ ಭಯ ಅವ್ರಿಗೆ. ಮುಗೀತು ಕಾರ್ಯಕ್ರಮ, ಹೊರಟರು ಅಂದರೆ ಮತ್ತೆ ರೂಮ್ ಒಳಗೆ ಹೋದ್ರು. ಹೊರಗಡೆ ಬರಬೇಕಾದ್ರೆ ಮುಂದಿನ ಕಾಸ್ಟ್ಯೂಮ್ನಲ್ಲಿ ಹೊಂಟರು ಅವರು. ಕೆಳಗಿದ್ದ ಕಾಸ್ಟ್ಯೂಮ್ ಮೇಕಪ್ ಡಿಪಾರ್ಟ್ಮೆಂಟನ್ನು ನಾನು ಕೇಳಿದೆ, ಅಲ್ಲ ಮಹಾಪ್ರಭುಗಳು ಹೊರಟರು, ಅಲ್ಲೇನಂದರೆ ಅಲ್ಲಿ ಬೇರೆ ಟೀಮ್ ರೆಡಿ ಇದೆಯಂತೆ, ಅಲ್ಲೊಂದು ಕಾಸ್ಟ್ಯೂಮ್ ಟೀಮ್ ಇದೆಯಂತೆ. ಇದು ಮಹಾಪ್ರಭುಗಳ ದಿನಚರಿ. ಅದಿರಲಿ, ಬೆಳಗಾವಿಗೆ ಬಂದಿದ್ದೀನಿ. ನಾನು ಮಾತಾಡ್ತಿರೋದು ನಿಮ್ಮ ಜೊತೆ ಅಲ್ಲ, ನಮಗೆಲ್ಲ ವಿಷಯ ಗೊತ್ತು. ಮಾಧ್ಯಮಗಳ ಮೂಲಕ ಹೋಗಬೇಕಾಗಿರೋದು ಜನಸಾಮಾನ್ಯನಿಗೆ. ನನಗೆ ಇಲ್ಲಿ ನೆರೆದಿರುವ ಜನಸಂಖ್ಯೆ ಮುಖ್ಯ ಅಲ್ಲ. ಇದನ್ನು ಮಾಧ್ಯಮಗಳ ಮೂಲಕ, ಟಿವಿಗಳ ಮೂಲಕ ಬದಲಾವಣೆ ಆಗಬೇಕಾದ್ರೆ ಆ ಜನಸಾಮಾನ್ಯರಿಗೆ ಕೆಲವು ವಿಷಯಗಳನ್ನ ಹೇಳಬೇಕಾಗತ್ತೆ.